ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಲಕ್ಷ್ಮೀ ನಿವಾಸ ಧಾರಾವಾಹಿ ಏನಾಗುತ್ತೆ ಇವತ್ತು? ಸಿದ್ದೇಗೌಡರಿಗೆ ಭಾವನಾ ಸಿಗ್ತಾರಾ? ಜಯಂತ್ಗೆ ಚಂದನವರು ಸಿಗ್ತಾರಾ? ನೋಡೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಜಯಂತ್ ಅವರು ಚಂದನವ್ರನ್ನ ಹುಡ್ಕೊಂಡು ಬಂದಿದ್ದಾರೆ. ಆದರೆ ಅವ್ರಿಗೆ ಸಿಗ್ತಾರಾ ಚಂದನ ಅವರು? ನೋಡೋಣ. ಮತ್ತು ಚಂದನ ಅವ್ರ ಮುಂದೆ ಜಯಂತ್ ಅವರು ಅವರ ಮಾಡಿದ ತಪ್ಪೆಲ್ಲ ಒಪ್ಕೊಂಡು ಒಳ್ಳೆಯರಾಗ್ತಾರ, ಬದಲಾಗ್ತಾರ, ಕಾದು ನೋಡಬೇಕು. ಮತ್ತು ಸಿದ್ದೇಗೌಡರು ಭಾವನಾಗೋಸ್ಕರ ತುಂಬ ಕುಡಿದು ಭಾವನನ್ನ ಹುಡ್ಕೊಂಡು ರೋಡಲ್ಲೆಲ್ಲ ಹುಡ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಭಾವನಾ ಸಿಗ್ತಾರ? ಯಾರ ಮುಖಾಂತರ ಭಾವನಾ ಸಿದ್ದುಗೆ ಸಿಗ್ತಾರೆ? ಅದು ಕಾದು ನೋಡಬೇಕು. ತಂಗಿ ಜೀವನನೇ ಹಾಳು ಮಾಡಿದ್ದ ಸಂತೋಷ್ ಅವರು ಮಾಡಿದ್ದು ಸರಿ ಇಲ್ಲ. ದುಡ್ಡುಗೋಸ್ಕರ ತಂಗಿ ಜೀವನನ ಹಾಳು ಮಾಡಿದಾರಲ್ಲ. ಏನೇ ಆಗಲಿ ತಂಗಿ ಜೀವನನ ನೋಡಬೇಕಾಗಿತ್ತು. ಆದರೆ ಅವರೇನೆ ತಂಗಿ ಜೀವನನ ದುಡ್ಡುಗೋಸ್ಕರ ಹಾಳು ಮಾಡಿದ್ದಾರೆ. ಈಗ ಭಾವನಾ ಬೇರೆ ಮನೆ ಮಾಡಿದ್ದಾರೆ. ಈಗ ಭಾವನಾ ಜೊತೆ ಸಿದ್ದು ಅವರು ಬಂದರೆ ಅವರಿಬ್ಬರು ಒಂದಾದರೆ ಇವಾಗ ಅವ್ರ ಜೀವನ ಚೆನ್ನಾಗಿರುತ್ತೆ. ಯಾಕೆಂದರೆ ಅವರು ಬೇರೆ ಮನೆ ಮಾಡಿಕೊಂಡು ಅವರು ಸಪ್ರೇಟಾಗಿದ್ದರೆ ಅವ್ರ ಜೀವನ ಚೆನ್ನಾಗಿರುತ್ತೆ. ಯಾಕೆಂದರೆ ಅವರ ಅತ್ತೆ ಮನೆಗೆ ಹೋದರೆ ಅವರು ಬದುಕೋದಕ್ಕೆ ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ ಭಾವನನ ಮತ್ತು ಸಿದ್ದುನ. ಅವರು ಸ್ವಲ್ಪ ದಿವಸದ ಮಟ್ಟಿಗಾದರೂ ಸ್ವಲ್ಪ ದೂರ ಇದ್ದರೆ ಇವ್ರ ಮೇಲೆ ಪ್ರೀತಿ ಬರುತ್ತೆ, ಭಾವನಾ ಮತ್ತು ಸಿದ್ದು ಮೇಲೆ. ಆವಾಗ ಎಲ್ಲ ಒಂದಾಗ್ತಾರೆ ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅವರು ಬೇರೆ ಇದ್ದರೆ ಚೆಂದಾಗಿರುತ್ತಾ, ಒಳ್ಳೆಯದಾ? ಅಥವಾ ಏನೇ ಆಗಲಿ ಅತ್ತೆ ಮಾವ ಜೊತೆಯಲ್ಲೇ ಇದ್ದು ನಾವು ಗೆಲ್ಲಬೇಕು, ನಮ್ಮ ಪ್ರೀತಿ ಏನು ಅಂತ ತೋರಿಸ್ಬೇಕು ಅಂತ ಅಲ್ಲಿಗೆ ಹೋಗ್ತಾರ? ಅದು ಸಹ ಕಾದು ನೋಡಬೇಕು. ನನಗೆ ತಿಳಿದಾಗೆ ನನಗನ್ಸಿದ್ದ ಏನಂದರೆ ಅವರು ಈಗ ಭಾವನಾ ಬೇರೆ ಮನೆ ಮಾಡಿದಾರಲ್ಲ, ಅವರ ಹಲ್ಲಿಗೆ ಹೋದ್ರೇ ಚೆನ್ನಾಗಿರ್ತೈತೆ. ಅವರ ಹಲ್ಲೋಗಿ ಸಿದ್ದು ಮತ್ತು ಭಾವನಾ ಅವರಿಬ್ಬರು ಚೆನ್ನಾಗಿ ಜೀವನ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ನಿಮ್ಮ ಸಪೋರ್ಟಿಂದನೇ ನಾನು ಮುಂದೆ ಬರೋದಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಈಗ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್.